ಹಬ್ಬದ ದಿನ ಬೆಳಗ್ಗೆ ಎದ್ದು ನನ್ನ ರೋಟೀನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಜಯಂತ್ ಕೂಡ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಬೇಕು ಅದನ್ನೆಲ್ಲ ತಂದ್ರು. ಸೊ ಮನೇಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂತ ಫ್ರೆಶ್ ಅಪ್ ಆಗಿಲ್ಲ ಇನ್ನು. ಸೊ ರೆಡಿ ಮಾಡ್ಕೊತಾ ಇದ್ವಿ. ಅದಾದ್ಮೇಲೆ ಎಣ್ಣೆ ಸ್ನಾನ ಗೊತ್ತಿದೆ, ಇದೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಕಾಪಿ ರೈಟ್ ಆಗುತ್ತೆ ಅಂತ ಹೇಳಿ ಅದನ್ನ ಶೂಟ್ ಮಾಡಲಿಲ್ಲ. ಅದಾಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಇನ್ನು ಇವತ್ತು ಮಸಾಲೆ ಚಿತ್ರಾನ್ನ, ಅದ್ರ ಜೊತೆಲಿ ಒಂದಷ್ಟು ಹಪ್ಪಳಗಳು ಕೂಡ ಕರಿತಾ ಇದ್ದೀನಿ. ಸೊ ಜಯಂತ್ ಕೂಡ ಅಷ್ಟೇ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರು ಕೂಡ ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ಇನ್ನು ಮನೆಗೆಲ್ಲ ಅಲಂಕಾರ ಮಾಡ್ಕೊಂಡು, ನಾನು ಕೂಡ ಇಲ್ಲಿ ಒಂದು ಶೂಟ್ ಇತ್ತು ಈ ಗ್ಯಾಪ್ ಅಲ್ಲೇ ಅಂತ ಅನ್ಕೊಂಡು ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೆ. ಹಾಗೆ ಮಿಂಚುನೊಬ್ಬಳನ್ನೇ ಕರ್ಕೊಂಡು ಶೂಟ್ ಕೂಡ ಮುಗಿಸ್ಕೊಂಡು ಸೀದಾ ಅತ್ತೆ ಮನೆಗೆ ಹೋದ್ವಿ. ಹೋಗೋದ್ರೊಳಗಡೆ ನಮ್ಮ ಅಕ್ಕ ಎಲ್ಲಾ ಕೆಲಸ ಮಾಡಿಟ್ಟಿರ್ತಾಳೆ. ಇನ್ನು ಪೂಜೆ ಮಾಡ್ಬೇಕಂತ ಹೇಳಿ ಇನ್ನೊಂದ್ಸರಿ ಕಸ ಹೊಡ್ಕೊಂಡು ನೆಲ ಒರೆಸ್ತಾ ಇದ್ರೆ ನನ್ನ ಮಗಳು. ಇನ್ನು ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಅತ್ತೆ ಇಲ್ಲಿ ಪಲ್ಯ ರೆಡಿ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಾಂಬಾರ್ಗೂ ಕೂಡ ರೆಡಿ ಮಾಡಿ ಇಕ್ತಾ ಇದ್ದೀನಿ. ನಮ್ಮ ಜಯಂತ್ ನೋಡಿ ಅವ್ರ ಮನೆ ಅಂತ ಹೇಳಿ ಜೋರ್ ಮಾಡ್ತಾ ಇದ್ರು, ಅದಕ್ಕೆ ರೇಗಿಸ್ತಾ ಇದ್ದೆ. ಇನ್ನು ಕುತ್ಕೊಂಡು ಒಬ್ಬೊಬ್ಬರೇ ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ಮಸ್ತ್ ಫನ್ ಇತ್ತು ಫ್ರೆಂಡ್ಸ್. ನಮ್ಮ ಅಕ್ಕನ ಜೊತೆ ಮತ್ತೆ ನಮ್ಮ ಅತ್ತೆ ಜೊತೆ ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲರ ಜೊತೆ ನಾವು ಹೆಂಗಿರ್ತೀವಿ, ಹೆಂಗ್ ಫನ್ ಆಯ್ತು ಅಂಡ್ ಯಾವ ತರ ಇತ್ತು ಲಾಗ್ ಅಂತ ಹೇಳಿ ಫುಲ್ ಡೇ ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದೀನಿ. ಹೋಗಿ ಚೆಕ್ ಮಾಡಿ, ಆಲ್ರೆಡಿ ಅಪ್ಲೋಡ್ ಆಗಿದೆ. ಹಾಗೆ ಪ್ರತಿ ವರ್ಷ ಯುಗಾದಿ ಟೈಮ್ ಅಲ್ಲೇ ನಮ್ಮ ಮನೇಲಿ ಅಂದ್ರೆ ನಮ್ಮ ಅತ್ತೆ ಮನೆಯಲ್ಲಿ ಈ ತರ ಹಿರಿಯೂರ್ ಪೂಜೆ ಮಾಡೋದು, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಇನ್ನು ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸೊ ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು. ಇನ್ನು ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹರಟೆ ಹೊಡೆದು ನಮ್ಮ ಮಿಂಚು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು ಕಿರಿಕಿರಿನ. ಅವಳನ್ನ ಸುಧಾರಿಸೋತ್ಲಿಗೆ ಸಾಕಾಗೋಯ್ತು. ಅದಾದ್ಮೇಲೆ ನಮ್ಮ ಮಾವಂದ್ರು ಮತ್ತೆ ನಮ್ಮ ಅಕ್ಕಂದ್ರು ಎಲ್ಲರೂ ಕೂಡ ಬಂದ್ರು. ಸೊ ಪೂಜೆ ಕಂಪ್ಲೀಟ್ ಮಾಡ್ಕೊಂಡು ಇವತ್ತಿಂದು ಶಾವ್ಗೆ ತಿನ್ನೋದಿದೆಲ್ಲ ಕಂಪ್ಲೀಟ್ ಮಾಡಿದ್ವಿ.